ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಅಲ್ಲ, ಇದರಿಂದ ನಿಮ್ಮಿಬ್ರಿಗೂ ಏನ್ ಸಿಗುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಸ್ವಾರ್ಥಕ್ಕೆ ಇಂಥ ಅಮಾಯಕರಿಗೆ ಯಾಕೆ ತೊಂದರೆ ಕೊಡ್ತೀರಾ? ನೋಡಕ್ಕೆ ಏನದೆ ಇನ್ನ ಮಾಟ ನಡೆಯಕ್ಕಿಲ್ಲ ಅಂತ ಎಲ್ಲೋ ಯಾಪ್ ಮರ ಹಾಕೊಂಡು ಕುಂತಿರ್ಬೇಕು. ಹೆಂಡತಿ ಒಬ್ಬಳು ಹೊರಗಿದ್ದರೆ ನನಗೆ ಸ್ವರ್ಗ ಸಮಾನ. ನೀರು ಕುಡ್ದಂಗೆ ಇರ್ತೈತೆ ಸುರ್ಪಾನ. ನೋಡ್ದೇನಮ್ಮ ಆ ಅಮಾಯಕನ್ನ? ಅವನು ಉಯ್ಕೊಂಡಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಮಂಚ ಸಾಯುವಾಗ ಕುಡ್ದಾಗ ಸತ್ಯನೇ ಹೇಳ್ತಾನಂತೆ. ನೋಡವ ಅಲ್ಲಿ ಕಾಂಚನ ಬಂದಿರ್ತಾಳೆ ಅಲ್ಲ, ಆ ಸತ್ಯ ನಿಂಗೆ ತಿಳಿಸ್ಬೇಕು ಅಂತಾನೆ ನಿನ್ನನ್ನು ಕಾಡಿ ಬೇಡಿ ತಿರ್ಗಾ ಇಲ್ಲಿ ಕರ್ಕೊಂಬಂದಿದ್ದು. ನೋಡವ್ವ, ಕರಿಯಾ ಕರಿಯಾ ಏ ಕರಿಯಾ, ಕರಿಯಾ ಏನಾಗತ್ತೆ ನಿಂಗೆ? ಹುಷಾರಾಗಿದ್ಯಾ ತಾನೆ? ಹೇಳೋದು ಕೇಳಿಸ್ತಿಲ್ಲ? ಕಾಂಜನಮ್ಮವರು ನಮಸ್ಕಾರ ಕಣವ. ನೀವು ಇವಾಗ ಬಂದ್ರಾ? ನಾನು ಕ್ಷಮಿಸ್ಬೇಡಿ ಅವ. ಅಂದ್ರೆ ಏನೋ ಎಡವಟ್ಟು ಮಾಡ್ದಂಗದೆ. ನೋಡವ್ವ, ನೀನು ಸಿಕ್ಕಾಕಂತಾಳೆ ನೋಡು. ಲೇ ಲೇ ಕರಿಯಾ, ಇಲ್ಲಿ ನೋಡ್ಲಾ, ನಿನ್ನನ್ನು ಯಾಕೆ ನಾನು ಕ್ಷಮಿಸ್ಬೇಕು? ಏನೆಲ್ಲ ತೆಪ್ಪು ಮಾಡ್ದೆ ನೀನು? ಲೇ ಲೇ ಕರಿ ಮುಂಡೆದೆ, ನಿನ್ನ ಹುಡಿಕೊಂಡು ಇಲ್ಲಿಗೆ ಯಾರು ಬಂದಿದ್ರಲ್ಲ, ನೀನು ತಾವು ಏನಾರ ಕೇಳಿದ್ರಲ್ಲ, ನೀನು ಅವ್ರ ತಾವು ಏನಾರು ಹೇಳ್ದ? ಮಾತಾಡ್ಲಾ ಮಾತಾಡ್ಲಾ? ಬಂದಿದ್ರೆ ಕಣವ, ನಾನು ಗೆದ್ದಿಸ್ರಿ ಬೆದರಿಸಿ ಹೊಡ್ಯಕ್ಕಲ್ಲ ನೋಡ್ರು. ಬಿಟ್ಟಿದ್ರೆ ಕೊಂದೇ ಆಗ್ಬಿಡೋರು. ಅಷ್ಟ್ರಾಗ ಬಿಸಿ ರಕ್ತ ಯಾರ್ದಿರ್ಬೋದು? ಅಂದ್ರೆ ಇದು ಮನ್ಸರ್ದ ಪ್ರಾಣಿದ? ಹಂಗಾರೆ ಈಗ ಯಾರನ್ನ ಬಂದಿದ್ರಾ?
ಅಂತ ಕೂಗಿದ್ದು ಮನ್ಸರ್ದ ನೀನೆ. ಐಶ್ವರ್ಯ ಏನಾರ ಇಲ್ಲಿಗೆ ಬಂದಿದ್ಲ ನನ್ ಜಾಡಿಡಿಯಕ್ಕೆ ಅಂತ? ಇಲ್ಲ, ಆ ಮುದುಕಿನೂ ಅವಳ ಮಗ ಅನ್ಸ್ಕೊಂಡ್ ಪ್ರಾಣಿನೂ ಏನಾರ ಇಲ್ಲಿಗೆ ಬಂದಿದ್ವಾ? ಯಾರು ಬಂದಿರ್ಬೋದು ಇಲ್ಲಿಗೆ? ಆ ಮುದುಕಿನೂ ಅವಳ ಮಗನು ಐಶ್ವರ್ಯನ ಅಟ್ಟಿಯಿಂದ ಹೆಂಗೋ ಕರ್ಕೊಂಬಂದು ನನ್ನ ಬೆನ್ನತ್ತಕ್ ಬಿಟ್ಟಿರ್ಬೋದಾ? ಅಂದ್ರೆ ಐಶ್ವರ್ಯಂಗೆಲ್ಲ ಗೊತ್ತಾಗೋಯ್ತಾ? ಈ ರಕ್ತ ಏನಾದ್ರೂ ಐಶ್ವರ್ಯಂದೇ ಅನ್ನೋದಾದ್ರೆ ಅವಳಿಗೆ ಈಟೊತ್ತಿಗೆಲ್ಲ ಗೊತ್ತಾಗೇ ಗೊತ್ತಿರ್ತದೆ. ಏನೈತಿ ಸರು? ಗೊತ್ತಿಲ್ಲ ಕಣ ಮುಂಜು, ಆ ಕಡೆಯಿಂದ ಬರ್ತಾ ಇದೆ. ಎಡ್ವಿ ರಕ್ತ ಬಂದ್ಬಿಡ್ತು. ಎಲ್ಲೇ? ಅಲ್ಲಿ. ಅಂದ್ರೆ ಈ ರಕ್ತ ಈ ಮಗಿಂದ ಕಿರ್ಚ್ಕೊಂಡಿದ್ದು ಇವಳೆಯ? ಅಂದ್ರೆ ಇಲ್ಗೆ ಯಾರು ಬಂದಿಲ್ಲ ಅಂತ ಆಯ್ತು. ಆದ್ರೆ ಕರಿಯ ಯಾರೋ ಬಂದಿದ್ದ ಅಂತ ಹೇಳದ್ನಲ್ಲ. ಹೋಗ ಅವನೇ ಕೇಳ್ತೀನಿ. ನೀನು ಹೋಗಿಲ್ವಾ? ನೀನು ಹೋಗಿದ್ದಿಟ್ಟು ಇರೋದೆಲ್ಲ ಕುಡ್ಬಿಟ್ಟೆವ. ಕೂಡ್ ತಪ್ಪು ಮಾತಾಡಿದ್ರೆ ನೀನು ಹೊಟ್ಟೆಗೆ ಹಾಕೋಯವ. ಮುಡುಗ್ಬಿಡ್ತೀನಿ ನೋಡು. ನಂಗೆ ಕೋಪ ಬರ್ಸ್ಬೇಡ, ಕೇಳಿದ್ ಉತ್ತರ ಕೊಡು. ನೀನು ವಿಚಾರಣೆ ಮಾಡಕ್ಕೆ ಇಲ್ಗೆ ಯಾರು ಬಂದಿದ್ರಲ್ಲೇ? ಅವರ ಕುಡ್ದಿದ್ದೇನು, ಆದರೆ ಸುಳ್ಳು ಹೇಳಕ್ಕಿಲ್ಲ. ನಾನು ನಿಜವಾಗ್ಲೂ ಕುಡ್ದಿಲ್ಲ ಅಮ್ಮವ್ರ. ಯಾರು ಬಂದಿದ್ರು, ಆದರೆ ಬಂದಿಲ್ಲ. ಏನ್ಲ ಸರಿಯಾಗಿ ಬೊಗೊಳ್ಳ? ಬಂದಿದ್ರು ಬರ್ಲಿಲ್ಲ ಅಂತ ಏನೇನು ಅರ್ಧಂಬರ್ಧ ಹೇಳ್ತಿದ್ದಲ್ಲ. ಮುಚ್ಚ ಹೇಳ ಸರಿಯಾಗಿ. ನಿಂಗೆ ಎದ್ದಲ್ಲ ಯಾಕೆ ನಂಗೆ ಜೀವಕ್ಕೆ ತಂದು ಮಡಗ್ತಾ ಇದ್ಯಾ? ಅದೇನಾಯ್ತು ಅಂತ ಬೊಗೊಳ್ಳ. ಅಮ್ಮವ್ರ ಬಂದಿದ್ರು, ಕೇಳಿದ್ರು, ನಾನು ಹೇಳಿದೆ, ಆದರೆ ಹೇಳಿಲ್ಲ. ಅವ್ರು 3 ಜನ ಇದ್ರು. ಆದ್ರೆ ನಾ ಕುಡಿದು ಬಿಟ್ಟಿದ್ನಲ್ಲ, ನನ್ನ ಕಣ್ಣಿಗೆ 2 ಜನ ಕಾಣಿಸಿದ್ರು. ಅವ್ರು ಕೇಳಿದ್ರು, ನಾನು ಹೇಳ್ದೆ, ನೀವು ಬಂದ್ರಿ. ಆಮೇಲೆ ಇವನ್ ಮಕ್ಕೆ ಏನು ಸರಿಯಾಗಿ ಹೇಳ್ತಾನೆ ಇಲ್ವಲ್ಲ. ಇವನ್ ನೆಮ್ಕಂಡ್ ಕೂತ್ರ ಆಗಕ್ಕಿಲ್ಲ. ಎಲ್ಲ ನನ್ನ ಇರಿದ್ದ ಆಗೋದಕ್ಕೆ ಮೊದಲು ಏನ್ ಮಾಡಕ್ಕಾಯ್ತದೆ ಅಂತ ನೋಡ್ಬೇಕು. ಇಲ್ಲ, ಈ ಕಾಂಚನ ಕಟ್ಟಿರೋ ಕ್ವಾಟನ ಆಟ ಸುಲಭವಾಗಿ ಬೀಳ್ಸಕ್ ಆಗಕ್ಕಿಲ್ಲ. ಹೊಸ ಅಲ್ಲೇ ನಿಂತ್ಕೊಳ್ಳಿ. ಹೊಸಿ ಕಾಲ್ ತವಿರೋ ಆ ಪಂಚೆ ಕದಲ್ಸು. ಏನೋ ಆಜ್ಞೆ ಮಾಡ್ತಿದೀಯಾ? ಇಲ್ಲ ಎಂಡ್ರು ಅನ್ನೋ ಮಮಕಾರದಾಗೆ ವಿನಂತಿ ಮಾಡ್ಕೊತಾ ಇದೀಯಾ? ಅಥವಾ ಲಗ್ನ ಆದಾಗೆ ಸಣ್ಣ ಮಾಡಿದ್ದು ಆಮೇಲೆ ಆ ಭಾಗ್ಯನೇ ಸಿಕ್ಕಿಲ್ಲ ಅಂತ ಕೇಳ್ಕೊಂತ ಇದೀಯಾ? ಒಂದ್ಕಿತ ನಮಸ್ಕಾರ ಮಾಡಿಸ್ಕೊಂಡಿದ್ಕೆ ಈಟೊಂದೆಲ್ಲ ವನವಾಸ ಅನುಭವಿಸಿದ್ಯಾ? ಇನ್ನೊಂದ್ಕಿತ ಏನಾರ ನಮಸ್ಕಾರ ಮಾಡಿಸ್ಕೊಂಬಿಟ್ರೆ ನಿನ್ನ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡು. ನೀನು ಗೆಪ್ತಿ ಇಟ್ಕ. ಕಾಲ ಅನ್ನೋದು ಹಿಂಗೆ ಇರಕ್ಕಿಲ್ಲ. ಇವತ್ತು ನಿನ್ ಚಕ್ರ ತಿರುಗ್ತಾ ಇದೆ. ಅದಕ್ಕೆ ನೀನ್ ಆಡಿದ್ದೆ ಆಟ
ತೋರಿದ್ದೆ ನೀರು ಅನ್ನಂಗಾಗದೆ. ಕಾಲ ಅನ್ನೋ ಇದಿ ನಿನ್ನ ಕೊರಳಿಗೆ ಪಾಸ ಹಾಕೋ ಟೇಮು ಹತ್ರ ಬರ್ತಾ ಇದೆ ಅನ್ನೋದನ್ನ ಮರಿಬೇಡ. ನಿನ್ನ ಪುಂಗಿನಾದ ಕೆಳಕ್ಕೆ ನಾನು ಇಲ್ಲಿಗೆ ಬರ್ನಿಲ್ಲ. ಸುಮ್ಕೆ ಏಳ್ದಷ್ಟು ಮಾಡು. ಕಾಲ್ ತೋರ್ಸು. ಗಂಡ ಆದವನು ತಲೆ ಎತ್ಕೊಂಡು ತಿರುಗ್ತಾನೆ ಹೊರ್ತು ಹೆಂಡ್ತಿ ಹೇಳಿದ ಮಾತು ಕೇಳೋ ಗುಲಾಮ್ ಆಗಿ ಬದುಕೋಕೆ ಆಸೆ ಪಡಕ್ಕಿಲ್ಲ. ಏನು ನಿನ್ನ ಮಾತು ಕೇಳಕ್ಕೆ ನಾನೇ ನೀ ಅಟ್ಟಿನ ಕೆಲಸ ಮಾಡು ಆಳು ಅಂದ್ಕಂಡಿಯಾ? ಸುಮ್ಕೆ ಏನೇನೋ ಮಾತಾಡಿ ನನ್ನ ಪಾಪ ಬರ್ಸ್ಬೇಡ. ಈಗೇನೋ ಕಾಲ್ ತೋರಿಸ್ತೀಯಾ ಇಲ್ವಾ? ಆಗಾಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಆಗಾಕಿಲ್ಲ ಆಗಾಕಿಲ್ಲ ಹೆಂಗ್ ನೋಡ್ಬೇಕು ಅಂತ ನಂಗೆ ಗೊತ್ತೈತೆ. ನೀನಿದನ್ನ ನೋಡಕ್ಕಂತಾನೆ ಈಟೊಂದೆಲ್ಲ ನಾಟಕ ಮಾಡಿತ್ತು ಅಂತ ನನಗೆ ಸಂದಾಗಿ ಗೊತ್ತು. ಅದಕ್ಕೆ ನಾನು ಹೊಸಿ ನಿಂಗೆ ಆಟ ಆಡಿಸ್ಬೇಕು ಅಂತ ಹಂಗೆ ಮಾತಾಡಿದ್ದು. ನಿನ್ನ ಕಾಲಿಗೆ ಗಾಯ ಹೆಂಗಾತು? ಅದೆಲ್ಲ ನಿಂಗ್ಯಾಕೆ? ಓ, ಗುಲಾಮ್ ಹಚ್ಬೇಕು ಅಂತ ಕಾಳಜಿ ಏನ? ಅಂತ ಆಸೆ ಎಲ್ಲ ಮಡಿಕೆ ಬೇಡ. ಕೇಳಿದ ಪುತ್ರ ಹೇಳು ಆಟೆಯ. ಮಣ್ಣಲ್ಲಿ ಮಣ್ಣಾಗ ಗಂಟ ಈ ನಿನ್ನ ಅನುಮಾನ ಅನ್ನೋದು ನಿಲ್ಲಕ್ಕಿಲ್ಲ. ಹೇಳ್ತೀನಿ ಕೇಳು. ಗದ್ದೆ ತಾವ ನೀರರ್ಸಕ್ ಹೋದಾಗ ಜಿಗಣೆ ಕಸು ಗುಡ್ಲಿಂದ ಕಿತ್ತಾಕ್ತೆ, ಗಾಯ ಆಯ್ತು, ಆಟೆಯ. ಹೇಳ್ದು ಕೇಳಿಸ್ತಾ? ಇನ್ನು ಇನ್ನೊಂದು ಕಿತ ಹೇಳ್ಬೇಕಾ? ಐಶ್ವರ್ಯ, ಗೌಡ್ರೆ, ನನ್ಗೇನ್ ದೊಡ್ಡ ಗಾಯ ಆಗಿಲ್ಲ ನೋಡಿ. ನೀವು ಆಯಿಂಟ್ಮೆಂಟ್ ನನಗೆ ಕೊಡಿ, ನಾನೇ ಹಚ್ಕೋತೀನಿ. ನಿನ್ನ ಕಾಲ್ ಬಿಡಿ ಹೇಳ್ತೀನಿ. ಮೇಡಮ್ ಅವರೇ, ಗಾಯ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ನಿಮಗಾಗದೆ ಅಂದ್ಮ್ಯಾಕೆ ನನ್ನ ಲೆಕ್ಕಕ್ಕೆ ಅದು ದೊಡ್ಡದೆಯಾ. ನೀವು ಸುಮ್ಕೆ ಕೂತ್ಕೊಳ್ಳಿ. ಇವಳ ಕಾಲು ಗಾಯ ಯಾವಾಗಾಯ್ತು? ಹೊರ್ಗಡೆ ಬರೋಕ್ಕೆ ಅಂತ ಏನಾರ ಪ್ಲ್ಯಾನ್ ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಅಥವಾ ಕರಿ ನೆಟ್ಟಿಗೆ ನನ್ನ ಬೆನ್ನೆಟ್ಕೊಂಡು ಬಂದು ಅಲ್ಲಿ ಮಾಡ್ಕೊಂಡಿರೋ ಗಾಯವ? ನಾನು ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಹೋಗಿದ್ನಲ್ಲ, ರಂಗೇಗೌಡ ಹಿಂಗೆ ಒಳಗೆ ಬಂದ. ಮಗ ಏನಾಯ್ತಲ್ಲ? ಯಾಕೆ ಔಷಧಿ ಇಸ್ತಾ ಇದೆಯಾ? ನನ್ನ ಸೊಸೆ ಕಾಲ್ಗೆ ಏನಾಯ್ತಲ್ಲ ಮಗ? ಅವ್ವ, ಗಾಬರಿ ಆಗಂಥದ್ದು ಏನೂ ಆಗಿಲ್ಲ ಕಣವ. ಅದು ಯಾರೋ ಗೊತ್ತಿಲ್ಲ, ಹೊರಗಡೆಯಿಂದ ಕ್ವಾಣೆ ಕದಕ್ಕೆ ಬೀಗ ಹಾಕ್ಬಿಟ್ಟಿದ್ರು. ನಾನು ಬೇರೆ ಒತ್ತಾರೆ ಹೊರಗಡೆ ಹೋದಾಗ ಇವ್ರಿಗೆ ಸಾನೇ ಹುಷಾರಿತ್ತಿಲ್ಲ ಕಣವ. ಅದಕ್ಕೆ ಹೊಸಿ ಗಾಬರಿ ಆಯಿತು. ಐಸು ಮೇಡಮ್ ಅವರೇ ಅಂತ 3-4 ಕಿಟಕಿಲಿ ಕೂಗ್ದೆ. ಇವ್ರು ಆ ಅನ್ಲಿಲ್ಲ, ಹೂ ಅನ್ಲಿಲ್ಲ. ನನಗೆ ಕೈಕಾಲೆಲ್ಲ ನಡ್ಕ ಬಂದ್ಬಿಡ್ತು ಕಣವ. ಆಮೇಲೆ ಕದ ತೆಗಿಯವ ಅಂತ ಬೀಗ್ಲೆ ಹುಡುಕ್ದೆ, ಆದರೆ ಎಲ್ಲೂ ಕಾಣಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಬೀಗ ಹೊಡೆದು ಜೋರಾಗಿ ಬಾಗಿಲು ತಳ್ಬಿಟ್ಟೆ. ಕಬ್ಬಿಣದ ಚೂರು ಬಂದು ಇವ್ರ ಕಾಲು ಬಡಿತು ಕಣವ. ನನಗೆ ಬೀಗ ಆಗ್ತವ್ರು ಯಾರು ಅಂತ ಗೊತ್ತಾಗಬೇಕು ಕಣವ. ಈ ಐಸು ಮೇಡಮ್ ಅವ್ರಿಗೆ ಆಗ್ಲಿಂದ ಕೇಳ್ತಾ ಇದ್ದೀನಿ, ಆದರೆ ಏನು ಹೇಳ್ತಾನೆ ಇಲ್ಲ. ನಿನಗೇನಾದರೂ ಗೊತ್ತೇನವ? ನನ್ನ ಸಮಸ್ಬಿಡು ಮಗ. ಬಾಗಿಲಿಗೆ ಬೀಗ ಹಾಕಿದ್ದು ನಾನೇ. ನೀನು ಯಾಕವಾಗ್ದೆ? ಅದು ಅವಳಿಗೆ ಹುಷಾರಿಲ್ಲ ಅಂತ ನೀನು ಆತಂಕ ಪಡ್ತಿದ್ಯಲ್ಲಪ್ಪ,
ಅವಳು ಸಿವತ್ತು ಆರಾಮಾಗಿ ಮನೆ ಕಣ್ಣು ನಿಂತ್ಕೊಂಡ್ರೆ ಆ ಕಮ್ಲಿ ಬಂದು ಅವಳ್ತಾವ್ ಮಾತಾಡಿ ತೊಂದರೆ ಕೊಡ್ತಿದ್ಲು. ಅದಕ್ಕೆ ಅವಳು ನಾಚ್ಕಟ್ಟಿ ಬಾಗಿಲಿಗೆ ಬೀಗ ಹಾಕ್ಬಿಟ್ಟೆ. ಅಲ್ವೇನು ಐಶ್ವರ್ಯ? ಹೌದು ಗೌಡ್ರೆ, ಅತ್ತೆ ಹೇಳ್ತಾ ಇರೋದು ನಿಜಾನೇ. ಕಮ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ಲು ಅಂತ ಅತ್ತೆ ಲಾಕ್ ಮಾಡ್ಕೊಂಡು ಹೋದ್ರು. ನೀವು ದಡಬಡ ಅಂತ ಬಂದಿದ್ದು ನೋಡಿ ನನಗೆ ಎಚ್ಚರ ಆಯಿತು. ಯಾರಿರ್ಬೋದು ಅಂತ ಡೋರ್ ಹತ್ರ ಬಂದೆ. ಅಷ್ಟರಲ್ಲಿ ನೀವು ಜೋರಾಗಿ ಬಾಗಿಲು ತಳ್ಳಿಬಿಟ್ರಿ. ಅಯ್ಯೋ, ನೀವು ಕದಿನಿಂದನೇ ನಿಂತಿರ್ತೀರಂತ ನನಗೆ ಗೊತ್ತಿರಲಿಲ್ಲ ಮೇಡಮ್ ಅವರೇ. ನಿಮ್ಮನ್ನು ಯಾರೋ ಕೂಡಾಕ್ಬಿಟ್ಟವ್ರೆ ಅಂತ ತಿಳ್ಕೊಂಡು ಬೀಗ ಹೊಡೆದು ಕದ ತಳ್ಬಿಟ್ಟೆ. ಅಯ್ಯೋ, ನಾನು ಮಾಡಿದ್ದು ಒಂದು ಸಣ್ಣ ತೆಪ್ಪಿನಿಂದ ಎಂಥ ಕೆಲಸ ಆಗೋಯ್ತು ನೋಡು. ಈಟೆಲ್ಲ ಆಗಿದ್ದು ಆ ಬಂಡೆ ಹೊಡೆಯೋ ಕರಿನಿಂದಲೇ. ಆ ಕರಿ ನಟ್ಟಿತವ ಯಾರೋ 3 ಜನ ಬಂದು ಕೊಲೆ ಮಾಡಕ್ಕೆ ನೋಡ್ತಾವ್ರೆ. ರಂಗೇಗೌಡನ ಬಿರ್ನ್ ಕಳಿಸಿ ಅಂತ ಯಾರೋ ಬಂದು ಹೇಳ್ದ. ನಾನು ಗಾಬರಿಯಾಗಿ ನಿಂಗೆ ಫೋನ್ ಹಚ್ತೆ ಕಣಪ್ಪ, ಆದರೆ ನಿನ್ನ ಫೋನ್ ಸಿಕ್ಲಿಲ್ಲ. ಇಲ್ಲಿ ಐಶ್ವರ್ಯಂಗೆ ಬೇರೆ ಹುಷಾರಿರ್ಲಿಲ್ಲ. ಏನು ಮಾಡಬೇಕು, ಯಾರು ತಾವು ಹೇಳ್ಬೇಕು ಅನ್ನೋದು ಗೊತ್ತಾಗದೆ ಅವಸರದಾಗೆ ನಾನೇ ಹೊಂಟ್ಬಿಟ್ಟೆ. ಅಲ್ಲೋಗಿ ನೋಡಿದ್ರೆ ಆ ಕರಿಯಾಗಿ ಕುಡ್ಕೊಂಡು ಬಿದ್ದಿದ್ದ. ಏನಾಯ್ತಯ್ಯ ಅಂತ ಕೇಳಿದ್ರೆ ಅವ್ರು ಯಾರೋ 3 ಜನ ಬಂದಿದ್ರು, ಇಲ್ಲ ಬರ್ಲಿಲ್ಲ ಅಂತ ಏನೇನೋ ಒಗ್ಟಾಗಿ ಮಾತಾಡ್ದ. ಅಷ್ಟ್ರಾಗೆ ಅವನಟ್ಟಿ ಕಿಟ್ಕಿತವ ಏನೋ ಸದ್ದಾದಂಗಾಯ್ತು. ಅಲ್ಲೋಗಿ ನೋಡಿದ್ರೆ ಯಾರೂ ಇರಲಿಲ್ಲ. ಆಮೇಲೆ ಕರೀನ್ಗೆ ಒಳಗಿಂದ ಚಿಲ್ಕಾಕೊಂಡು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಅಷ್ಟ್ರಾಗೆ ಈಟೆಲ್ಲ ನಡೆದೋಗದೆ. ನಂದೇ ತೆಪ್ಪಾಯ್ತು ರಂಗೇಗೌಡ, ನನ್ನ ಸಮಸ್ಬಿಡ್ಲ ಮಗ. ಅಯ್ಯಯ್ಯೋ, ನೀನು ಯಾಕವ ಕ್ಷಮೆ ಕೇಳಬೇಕು? ಕಮ್ಲಿ ಕಾಟ ತೆಪ್ಸಕ್ಕೆ ನೀನು ಒಳ್ಳೆ ಕ್ಯಾಮೆನೇ ಮಾಡಿದ್ಯಾ. ನಾನೇ ಇಸ್ಯಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವ್ರ ಕಾಲಿಗೆ ಗಾಯ ಮಾಡಿಸ್ಬಿಟ್ಟೆ. ನೋಡು, ನೀನು ಇದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಬೇಡ. ಹೋಗಿ ಇಟ್ಟು ಹೋಗು. ನಾನು ಐಸು ಮೇಡಮ್ ಅವ್ರಿಗೆ ಔಷಧಿ ಹಚ್ಬಿಟ್ಟು ಅವ್ರ ಊಟಕ್ಕೆ ಕರ್ಕೊಬರ್ತೀನಿ. ಸರಿ ಕಣ್ಮಗ. ಕಾಲ್ಗೆ ಒಂದು ಒಳ್ಳೆ ಕೆಲಸಕ್ಕೆ ಕೊಂಡ್ರೆ 108 ಯಜ್ಞ ಆಯ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಇದು ಒಂದು ಯಜ್ಞಕ್ಕಾಯ್ತು ಅನ್ಕೋ. ಓಹೋ ಯಾವ ಗನಂದಾರಿ ಕ್ಯಾಮೆಗೆ ಹೊಂಟಿದ್ರು. ನಿನ್ ಬಂಡವಾಳನ ಬಯಲ್ ಮಾಡಕ್ ಹೊಂಟಿದ್ದೆ. ಹೊಂಟಿರೋದಂತೂ ದಿಟ, ಆದ್ರೆ ಹೋಗಕ್ಕಾಗ್ನಿಲ್ವಲ್ಲ. ದಡ್ಡಿ 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 ನೀನು ಹಂಗಂತ ನೀನ್ ತಿಳ್ಕೊಂಡಿದೀಯ. ಬಾವಿನಾಗಿರೋ ಕಪ್ಪೆ ತಾನಿರೋ ಬಾವಿನೇ ದೊಡ್ಡ ಪ್ರಪಂಚ, ಇದಕ್ಕಿಂತ ದೊಡ್ಡ ಪ್ರಪಂಚ ಯಾವುದೂ ಇಲ್ಲ ಅಂತ ತಿಳ್ಕೊಂಡಿತ್ತಂತೆ. ಹಂಗೆ ನೀನುವೆ ನಿನ್ ಸುತ್ತಮುತ್ತ ನಡೆಯೋದು ಆಟೆ ನಿಂಗೆ ಗೊತ್ತು, ಅದ್ರ ಆಚೆ ನಡೆಯೋದು ನಿಂಗೇನು ಗೊತ್ತಿಲ್ಲ. ಅಂದ್ರೆ ಐಶ್ವರ್ಯನ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗೋಯ್ತೆ. ಏನೇನೋ ತಿಳ್ಕೊಂಡಿದ್ದೀನಿ ಅಂತ ಬೀಗ್ತೀಯ, ಇದನ್ನು ನೀನೇ ತಿಳ್ಕ. ಈ ಮುದ್ಕೆ ನಂದೊಂದು ನನಗೆ ಹೆಚ್ಚು ಮಾಡ್ಬಿಟ್ಲಲ್ಲ. ನೋಡಿ ಹೇಳ್ತಾ ಇರೋದು ದಿಟಾನ, ಇಲ್ಲ ಐಶ್ವರ್ಯ ಹೇಳ್ತಾ ಇರೋದು ದಿಟಾನ? ಮುದ್ಕೆ ಹೇಳ್ದಂಗೆ ಐಶ್ವರ್ಯಂಗೇನಾರ ನನ್ನ ಇಸೆ ಎಲ್ಲ ಗೊತ್ತಾಗೋಯ್ತಾ? ನನ್ನ ಬೆನ್ನಿಂದೆ ಚೂರಿ ಹಾಕೋ ಕ್ಯಾಮೆ ನಡೀತಾ ಇತ್ತಾ? ಈ ಆಟ ನನ್ನ ಕೈ ಬಿಟ್ಟು ಓದ್ತಾಯ್ತಾ? ನಂಗೇನು ಗೊತ್ತಾಯ್ತಾ ಇಲ್ವಲ್ಲ.
ಐಸು ಮೇಡಮ್ ಅವರೇ, ಜ್ವರ ಬಂದಿಲ್ದಾಗ ಏನು ತಿಂದರೂ ನಾಲ್ಗೆಗೆ ರುಚಿ ಎತ್ತಕ್ಕಿಲ್ಲ. ಅದಕ್ಕೆ ನಿಮ್ಗೆ ಸಾಕು ಅನ್ಸಿರ್ತದೆ, ಆದರೆ ಹೊಟ್ಟೆ ಖಾಲಿನೇ ಇರ್ತದೆ. ನೀವು ಸುಮ್ಕೆ ನೀವು ಹೇಳ್ತೀನಿ.